ಮತ್ತು ಸರಸಮ್ಮ ಇವರು ಏನು ವಿಚಾರ ಮಾಡ್ತಾ ಇದಾರ, ಮಗಳಿಗೆ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ನಾಮಕರಣದ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅಂತ ಮಾಡ್ಕೋತಾ ಇದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ತಾಯಿ ಸರಸಮ್ಮ, ಆ ತಾಯಿ ಏನು ಮಾಡ್ತಾ ಇದ್ದಾಳ, ಉಮರಾಣಿಯ ಎಲ್ಲ ಮುತ್ತೈದರಿಗೆ ಹೋಗಿ ಹೇಳಿ ಬರ್ತಾ ಇದ್ದಾಳೆ, ಯವ್ವ ಇವತ್ತು ಬರ್ರಿ, ಇವತ್ತು ನಮ್ಮ ಮಗಳಿಗೆ ತೊಟ್ಟಕ್ಕೆ ಹಾಕೋವಿದ್ದೇವಿ, ನಾಮಕರಣ ಮಾಡೋರಿದ್ದೇವಿ, ಎಲ್ಲ ತಾವು ಬರೀ ತಾಯಂದಿರದ ಅಂತ ತಿಳ್ಕೊಂಡು ಎಲ್ಲರಿಗೆ ತಿರುಗಾಡಿ ಹೇಳಿ ಬರ್ತಾ ಇದ್ದಾಳೆ ತಾಯಿ. ಮತ್ತೆ ಹೇಳಿದ್ರ ಜೊತೆಗೆ ಒಂದು 4-5 ಹೆಣ್ಣು ಮಕ್ಕಳನ್ನ ಸ್ವಲ್ಪ ನೀವು ಮುಂಚಿತವಾಗಿ ಬರೆಯವ ಅಡಿಗೆ ಮಾಡೋದಂತದ, ಬಂದವ್ರಿಗೆಲ್ಲ ಊಟ ಉಪಚಾರ ಆಗಬೇಕು ಅಂತ ತಿಳ್ಕೊಂಡು ಎಲ್ಲರಿಗೆ ಕರಿತಾ ಇದ್ದಾಳೆ ತಾಯಿ. ಈ ಕಡೆ ಅನಂತರಾಯನ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾನ. ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಎಲ್ಲ ಮನೆಯನ್ನ ಸಾರಿಸ್ತಾ ಇದ್ದಾರೆ. ಸಗಣಿಯಿಂದ ಮನೆಯನ್ನು ಸ್ವಚ್ಛ ಸಾರಿಸ್ತಾ ಇದ್ದಾರೆ. ಸಾರಿಸಿ ಮನೆಯನ್ನ ತೊಳೆದು ಎಲ್ಲ ಸಾರಿಸಿ ಎಲ್ಲ ಸ್ವಚ್ಛ ಮಾಡ್ತಾ ಇದ್ದಾರೆ. ಮನೆಯನ್ನ ಶೃಂಗಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಜಗನ್ಮಾತೆ ಆ ತಾಯಿಯ, ಆ ದಾನಮ್ಮ ತಾಯಿ ಇವತ್ತು ನಾಮಕರಣದ ಮನೆ ಸ್ವಚ್ಛ ಇರಬೇಕು ಅಂತ ತಿಳ್ಕೊಂಡು ಇಲ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲ ಮನೆಯನ್ನು ಶೃಂಗಾರ ಮಾಡ್ತಾ ಇದಾರೆ. ತಳಿರು ತೋರಣಗಳಿಂದ ಮನೆಯನ್ನ ಕಟ್ಟಿ ಶೃಂಗಾರ ಮಾಡ್ತಾ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಕೈದ ಅಡಿಗೆ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ಕೋತ ಬರ್ತಾ ಇದಾರ. ಮುಂದೇನಾಯ್ತು ಅಂತ ಕೇಳಿದ್ರೆ, ಈಗ ಹೇಗೆ ನೀವು ಕಾರ್ಯಕ್ರಮ ಮಾಡಿದ್ರಲ್ಲ, ಈಗ ಅವರು ಏನು ಮಾಡಿರ್ತಾರ, ಶ್ರೀಗಂಧದಿಂದ ತಯಾರ ಮಾಡಲ್ಪಟ್ಟಂತ ತೊಟ್ಟಲನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾರೀ ತಾಯಿಗೆ ಹಾಕ ಶ್ರೀಗಂಧ ಕಟ್ಟಿಗೆಯಿಂದ ತಯಾರಿಸಿದ ತೊಟ್ಟಲವನ್ನು ತಂದು ಅದಕ್ಕೇನ ಮಾಡ್ತಾರೆ, ಅನಂತ ಪ್ರಕಾರದ ಹೂಮಾಲೆಯನ್ನ ಕಟ್ತಾರೆ. ಈಗ ಹಾಗೆ ನೀವು ಕಟ್ಟಿದೆಯಲ್ಲ, ಈಗೆಲ್ಲ ಹೂಮಾಲೆಯನ್ನ ಕಟ್ತಾ ಇದ್ದಾರೆ. ಹೂಮಾಲೆ ಸರವನ್ನ ಮಾಡಿ ಕಟ್ತಾ ಇದ್ದಾರೆ. ಕಟ್ಟಿ ಒಳಗೆ ಸಣ್ಣದ ಒಂದು ಗಾದಿ ಹಾಕಿ ಎಲ್ಲವನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ತಾಯಿ ಸಲುವಾಗಿ. ಅನಂತರ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಲ್ಲ ತಾಯಂದಿರರು ಕೂಸಿನ ಹತ್ರ ಹೋಗ್ತಾ ಇದ್ದಾರೆ. ಕೂಸಿಗೆ ಹೋಗಿ ನೋಡಿದ ಕೂಡಲೇ ಕೂಸು ನಗತ್ತದ. ಕೂಸನ್ನ ಕಾಲು ಹೊಡೆದು ನಗತ್ತದ. ಜಗನ್ಮಾತೆ ನೋಡ್ರಿ, ಮತ್ತೆ ಯಾರಿದ್ದಾರೆ ಹೆಂಗಾರೆ, ತಾಯಿ ಜಗನ್ಮಾತೆಯಾಗಿರುವುದರಿಂದ ಆಕಿ ಎಲ್ಲರೂ ಯಾರು ಎತ್ಕೋತಾರ ಅವರು ಕೂಡ ನಕ್ಕೋತ ಕಾಲಾಡಿಸೋದು, ಕೈ ಆಡಿಸೋದು ಮಾಡ್ತಾ ಇರ್ತಾರ ತಾಯಿ. ಆ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಏನ್ ಮಾಡ್ತಾರ, ಇನ್ನು ಕೂಸಿಗೆ ತಯಾರು ಮಾಡಬೇಕು ಎಲ್ಲ ಅಂತ ತಿಳ್ಕೊಂಡು ಕೂಸಿಗೆಲ್ಲ ಸರಿಯಾಗಿ ಜಳಕ ಮಾಡಿಸಿ ಎಲ್ಲ ಮಾಡಿ ವಿಭೂತಿ ಹಚ್ಚಿ ಅದಕ್ಕೆ ಸರಿಯಾದ ಚಲೋ ಬಟ್ಟೆಗಳನ್ನ ತೊಡಸ್ತಾ ಇದ್ದಾರೆ. ಯಾರಿಗ್ರಿ? ಕೂಸಿಗೆ ಚಲೋ ಬಟ್ಟೆಯನ್ನು ತೊಡಸ್ತಾ ಇದ್ದಾಳೆ. ತೊಡಸಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಆ ತಾಯಿಗೆ ಎಲ್ಲವನ್ನ ಆ ಕೊರಳಲ್ಲಿ ಚಿನ್ನದ ಆಭರಣವನ್ನ ಹಾಕುತ್ತಾ ಇದ್ದಾರೆ, ಮತ್ತು ಕಾಲಲ್ಲಿ ಗೆಜ್ಜೆಯನ್ನ ಕಟ್ತಾ ಇದ್ದಾರೆ, ಕೈಯಲ್ಲಿ ಕಂಕಣವನ್ನ ಕಟ್ತಾ ಇದ್ದಾರೆ. ಕೂಸುಗಳಿಗೆ ಕಟ್ತಾರಲ್ಲಿ ಕೈಯ ಕಂಕಣ, ಹಂಗ ಇಲ್ಲೂ ಕೂಡ ಎಲ್ಲವನ್ನ ತಯಾರು ಮಾಡಿ ಕಟ್ತಾ ಇದ್ದಾರೆ. ಕೂಸು ನಗತದ, ಆಡ್ತದ, ಚಂದಾಗಿರ್ತದ. ಕೂಸ ದೃಷ್ಟಿ ಆಗಬಾರದು ಅಂತ ಒಂದು ಕರಿ ಬಟ್ಟವನ್ನ ಇಲ್ಲಿ ಹಚ್ತಾ ಇದ್ದಾರೆ ತಾಯಂದಿರರು. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ. ಯಾರಿಗಿರಿ? ಆ ತಾಯಿ ಜಗನ್ಮಾತೆಯಾದ ಕೂಸಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರ. ಮತ್ತಿನ್ನೇನು ಬಾರಿಸೋರು ಎಲ್ಲರೂ ಬಂದಿರ್ತಾರ, ಅವರು ಎಲ್ಲ ಹೊರಗಿನಿಂದ ಬಾರಿಸೋದು ಮಾಡಿರ್ತಾರ. ಇನ್ನು ಮುಂದೆ ಏನ್ ಮಾಡ್ಬೇಕು, ಇನ್ನು ತೊಟ್ಲಾಗ ಹಾಕಬೇಕು ಅಂತ ಹೇಗೆ ನೀವು ಎಲ್ಲರೂ ಕೂಡಿ ತೊಟ್ಲಾಗ ಹಾಕಿದ್ರಿ, ಅದೇ ರೀತಿಯಾಗಿ ಮುತ್ತೈದರು ತೊಟ್ಟಿಲದ ಸುತ್ತಮುತ್ತ ನಿಂತ್ಕೊಂಡು ಆ ಕೂಸನ್ನ ಎತ್ತಿ ತೊಟ್ಟಲಲ್ಲಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆನಂದದಿಂದ ತೊಟ್ಟಿಲಲ್ಲಿ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ತೊಟ್ಟಿಲದೊಳಗೆ ಹಾಕಿ ಅವರು ಹಾಡ ಹಾಡ್ತಾ ಇದ್ದಾರೆ. ಈಗ ನೀವು ಹಾಡ ಹಾಡಿದ್ರಲ್ಲ, ಆ ತಾಯಂದಿರು ಏನ್ ಹಾಡ್ತಾರ ಅಂತ ಕೇಳಿದ್ರೆ, ಜ್ಞಾನ ದೇವತೆ ಜೋ ಜೋ. ನೋಡ್ರಿ ಅವ್ರ ಪದ ಹೆಂಗೆ ಕಟ್ಟಾರೆ, ಜ್ಞಾನ ದೇವತೆ ಜೋ ಜೋ, ಪರಬ್ರಹ್ಮನ ಶಿಶುವೇ ಜೋ ಜೋ. ಮತ್ತೇನಂದ್ರ ಪಾಲಾಕ್ಷಣ ಸತಿ ಪರಮೇಶ್ವರೇ ಜೋ ಜೋ.
ಮತ್ತ ಉಮರಾಣಿಯ ಉಮಾದೇವಿಯೇ ಜೋ ಜೋ, ಧರೆಗೆ ಬಂದ ಕಂದ ಜೋ ಜೋ. ಅವರೇ ಹಿಂಗೆ ಜೋಗುಳ ಪದವನ್ನ ಹಾಡ್ತಾ ಇದ್ದಾರೆ. ಜ್ಞಾನ ದೇವತೆಯೇ ಜೋ ಜೋ. ಸಾಮಾನ್ಯವಾಗಿ ಇಲ್ಲಿ ತಾಯಿ ಏನಂತಾಳಂದ್ರ ಜ್ಞಾನ ಸ್ವರೂಪಗಳಿರ್ತಾಳ. ಜಗತ್ತಿಗೆ ಜ್ಞಾನವನ್ನ ಬೀರಿಸುವಂತ ಶ್ರೇಷ್ಠಳಾಗಿರುವುದರಿಂದ ಇಲ್ಲಿ ಜ್ಞಾನ ದೇವತೆ ಜೋ ಜೋ ಅಂತಾರ. ಪರಬ್ರಹ್ಮನ ಶಿಶುವೇ ಜೋ ಜೋ. ಇಲ್ಲಿ ಬ್ರಹ್ಮನ ಅಂಶವಾಗಿರುವುದರಿಂದ, ಆ ಪರಮಾತ್ಮನ ಒಂದು ಅರ್ಧಾಂಗಿನಿಯಾಗಿರುವುದರಿಂದ ಇಲ್ಲಿ ಪರಬ್ರಹ್ಮನ ಶಿಶುವೆ ಅಂತ ಹೇಳ್ತಾರ. ಪಾಲಾಕ್ಷರ ಸತಿ ಪರಮೇಶ್ವರೇ ಜೋ ಜೋ. ಇಲ್ಲಿ ಪಾಲಾಕ್ಷರ ಯಾರು? ಪರಮೇಶ್ವರ. ಪರಮೇಶ್ವರನ ಹೆಂಡತಿಯಾಗಿರುವುದರಿಂದ ಅಲ್ಲಿ ಪರಮೇಶ್ವರಿಯೇ ಜೋ ಜೋ ಅಂತ ಇದ್ರ. ಉಮರಾಣಿಯೇ ಉಮಾದೇವಿಯೇ ಜೋ ಜೋ. ಎಲ್ಲಿ ಹುಟ್ಟಿರ್ತಾಯಿ? ಉಮ್ರಾಣಿ ಒಳಗೆ ಹುಟ್ಟಿದಾರ. ಅದಕ್ಕೆ ಉಮಾದೇವಿ ಅಂತ ಅವರ ಹೆಸರು ಇರ್ತಾ ಇದಾರ. ಹೀಗೆಲ್ಲ ಇಟ್ಟು ಜೋ ಜೋ ಅಂತೆಲ್ಲ ಹೇಳ್ತಾ ಇದಾರ. ಹೇಳೋದು ಕೂಡಲೇ ಕೊನೆಗೆ ಏನು ಮಾಡ್ತಾ ಇದಾರ ತಾಯಂದಿರರು? ಅವಾಗ ಸರಸಮ್ಮ ಹೇಳ್ತಾರ, ಯವ್ವ ಆ ತುಳಸಿಗೆ ಲಿಂಗಮ್ಮ ಅಂತ ಹೆಸರಿಡ್ರಿ ಅಂತ. ಯಾಕಂದ್ರೆ ಸೊಪ್ಪಂದಾಗ ಬಂದು ಹೇಳಿದ್ರಲ್ರಿ, ವೀರಯ್ಯ ಅಂತ ಸೊಪ್ಪಂದಾಗ ಹೇಳಿದ್ರಂತ ಹಿಂದೆ ಹೇಳಿದ್ರಲ್ಲ ನಿಮ್ಗೆ. ಅದಕ್ಕೆ ಯವ್ವ ಲಿಂಗಮ್ಮ ಅಂತ ಕರೀತೀವಿ ಎಲ್ಲರೂ ಕೂಡಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಏನು ಮಾಡ್ತಾ ಇದಾರ? ಲಿಂಗಮ್ಮ ಅಂತ ಕರೀತಾರ. ಈಗ ನೀವು ತೊಟ್ಲ ಹಾಕಿದ್ರಲ್ಲ, ಹಿಂಗ ಲಿಂಗಮ್ಮ ಅಂತ ಕರೆದು ಮತ್ತೆ ಸಂಪ್ರದಾಯಕ್ಕನುಸಾರವಾಗಿ 2-3 ಹೆಸರುಗಳನ್ನ ಭವಾನಿ, ದುರ್ಗಾದೇವಿ, ಅಂಬಾ ಭವಾನಿ, ಹೀಗೆ 3-4 ಹೆಸರುಗಳಿಂದ ಕರೆದು ಇಲ್ಲಿ ತೊಟ್ಲಾಗಿ ಹಾಕ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಸನ್ನಿವೇಶ ನಡೆದಾಗ ಎಲ್ಲರಿ ಉಮ್ರಾಣಿಯಲ್ಲಿ ಇಂಥ ಸನ್ನಿವೇಶವನ್ನ ನೋಡಲಿಕ್ಕೆ ಕೈಲಾಸದಿಂದ ದೇವಾನು ದೇವತೆಗಳು ಕೂಡ ಬಂದಿರ್ತಾರೆ. ಸೂಕ್ಷ್ಮ ಶರೀರ ತೊಟ್ಟು ದೇವಾನು ದೇವತೆಗಳು ಅವರು ಕೂಡ ಬಂದಿರ್ತಾರ. ಆದ್ರೆ ಜನರಿಗೆ ಕಾಣಂಗಿಲ್ಲ, ತಾಯಿಗೆ ಕಾಣ್ತಿರ್ತಾರ. ಅವರು ಕೂಡ ಕೈ ಮುಗಿದು ತಮ್ಮ ಪುಷ್ಪ ವೃಷ್ಟಿಯನ್ನ, ಹೂವನ್ನ ಆ ತಾಯಿ ಮೇಲೆ ಸುರುತ್ತಾ ಇದ್ದಾರೆ ಎಲ್ಲ ದೇವಾನು ದೇವತೆಗಳು. ಇಂದ್ರ, ಚಂದ್ರ ಮೊದಲಾದ ದೇವತೆಗಳು, ವರುಣ, ಅಗ್ನಿದೇವ ಎಲ್ಲ ದೇವತೆಗಳು ಬಂದು ಆ ತಾಯಿಗೆ ನಮಸ್ಕಾರ ಮಾಡಿ ಹೂವನ್ನ ಸುರುತ್ತಾ ಇದ್ದಾರ. ತಾಯಿ ತೊಟ್ಲಾಗ ಮಕ್ಕೊಂಡಲ್ಲೇ ನೋಡು, ನನ್ನ ಸಲುವಾಗಿ ಎಲ್ಲ ದೇವಾನು ದೇವತೆಗಳು ಬಂದಾರಲ್ಲ ಅಂತ ತಿಳ್ಕೊಂಡು ತಾಯಿ ತೊಟ್ಲಾಗ ಆಡ್ಕೋತ ಕಾಲ ಬಡ್ಕೋತ ಅವ್ರು ಹಿಂಗೆ ಕೈ ಬೀಸ್ತಾ ಇದ್ರು. ತಾಯಿ ಆಶೀರ್ವಾದ ಮಾಡ್ತಾ ಇದ್ರು ಜಗನ್ಮಾತೆ. ಯಾಕೆ ಎಲ್ಲ ದೇವಾನು ದೇವತೆಗಳು ಸಾಲಕ್ಕೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಲಿಂಗಮ್ಮ ತಾಯಿ ಏನು ಮಾಡ್ತಾ ಇದ್ದಳು? ಎಲ್ಲರಿಗೆ ಆಶೀರ್ವಾದ ಮಾಡ್ಕೋತ ನಕ್ಕೋತ ಕಾಲ ಕೈ ಬೀಸ್ಕೋತ ಹಿಂಗೆ ಕೈಯನ್ನ ಬೀಸ್ತಾ ಇದ್ರು ತಾಯಿಗಳು ತೊಟ್ಟಲ್ದಾಗ. ಸಾಮಾನ್ಯವಾಗಿ ಅವತಾರಿ ಶರೀರಗಳು ಹುಟ್ಟುವಾಗ ಬಹಳ ಸೂಕ್ಷ್ಮ ಮಾಡ್ತಾರೆ. ಕೃಷ್ಣ ಪರಮಾತ್ಮನ ಹಿಂಗೆ ತೊಟ್ಲಾಗ ಹಾಕುವಾಗ ಅವರು ಪರಮಾತ್ಮನ ಹುಟ್ಟಿದ ಒಳಗ ಆತನಿಗೆ ಏನು ಮಾಡ್ತಾ ಇದ್ರು? ಬೇರೆ ಕಡೆ ಒಯ್ಬೇಕಂತ ತಿಳ್ಕೊಂಡು ಕರ್ಕೊಂಡು ಹೊಂಟಿದ್ರು ಹೊಳಿಯೊಳಗೆ. ಸ್ವಲ್ಪ ಹೇಳಿ ಮುಂದೆ ಹೋಗ್ತಾ ಇದ್ದೀನಿ. ಕೃಷ್ಣ ಪರಮಾತ್ಮನ ಬುಟ್ಟಾಗಿ ಇಟ್ಕೊಂಡು ಹೊಂಟಿದ್ರು. ಹೊಂಟನ ಅವ್ರ ಅಪ್ಪಗೆ ನೀರು ಇಲ್ಲಿಗೆ ಬಂದು ಯಮುನಾ ನದಿ ದಾಟಬೇಕಾಗಿತ್ತು ಅವ್ರ ಅಪ್ಪ. ಆ ಸಮಯದಲ್ಲಿ ಟಂಕಿಗಿದ್ದು ನೀರ ತಲೆ ಮ್ಯಾಗ ಬುಟ್ಟಿ ಒಳಗೆ ಕೃಷ್ಣಿದ್ದ ಹಿಂಗೆ ದಾಟಕತ್ತಿದ ಕೂರಿಸ್ಕೊಂಡು ಅಲ್ಲಿ ಬೇರೆ ಕಡೆ ಒಯ್ಬೇಕಾಗಿತ್ತು. ಆ ಸಮಯದಲ್ಲಿ ಏನಾಯ್ತು? ನೀರು ಏರ್ಕೋತ್ ಇಲ್ಲಿ ನೀರು ಇಲ್ಲಿಗೆ ಬರಕತ್ತು. ಅದು ಯಾಕೆ ಹಂಗಾಯ್ತು ಅಂದ್ರೆ ಯಮುನಾ ತಾಯಿ ಕೃಷ್ಣನ ಹೆಂಡತಿ ತನ್ನ ಗಂಡನಿಗೆ ನಮಸ್ಕಾರ ಮಾಡಬೇಕಂತ ತಿಳ್ಕೊಂಡು ಆ ತಾಯಿ ಏರ್ಬೇಕತ್ತಿದ್ರು. ಇವಂದ ಏನ್ ಮಾಡೋದಪ್ಪ, ಅವನು ಹೊಳಿನೇ ಹೇಳ್ತಂದ್ರ ನನ್ನ ಬುಟ್ಟಿ ನಮ್ಮ ತಲೆ ಮೇಲೆ ಕೂಸ ಹಂಗ ವಿಚಾರ ಮಾಡಕತ್ತೀವ. ಹಂಗೆ ಧ್ಯಾನ ಮಾಡ್ಕೋತ ಹೊರಟಿದ್ದ. ಇದು ಒಳಗೆ ಮನ್ಕೊಂಡಿದ್ದು ಕೃಷ್ಣಗೆ ಗೊತ್ತಾಯ್ತು. ಅವಂದ ಈಗ ನಮ್ಮಪ್ಪ ಮುಣಗತನ, ಹ್ಯಾಂಗಾರ ಮಾಡಿ ನಮ್ಮಪ್ಪ ಉಳಿಸ್ಬೇಕು. ಈಗ ಅಕ್ಕಿಯರೇ ಮ್ಯಾಗ ಬರ್ಲಕತ್ತಾಳ, ಅಕ್ಕಿ ನನ್ನ ನಮಸ್ಕಾರ ಮಾಡ್ಬೇಕಂತ ಬರ್ಲಕತ್ತಾಳ. ಈಗ ನಮ್ಮಪ್ಪ ಹಂಗೆ ಬಿಟ್ಟ ಅಂದ್ರೆ ನಮ್ಮಪ್ಪ ಮುಳುಗತಾನ. ಇನ್ ಹೆಂಗ್ ಮಾಡ್ಬೇಕು? ಕೃಷ್ಣ ಮಕ್ಕೊಂಡಿದ್ದ ಎಲ್ಲಿ ಬುಟ್ಟಿ ಒಳಗೆ ಮ್ಯಾಲ ಆಡ್ಲಕತ್ತಿದ್ದ. ಹಿಂದೊಂದು ಹಾವಿತ್ರಿ.
ಸಣ್ಣ ಮಳೆ ಬರ್ಲಕತ್ತಿತ್ತು. ಆದಿಶೇಷಿ ಹೆಡಿತ ತಕ್ಕೊಂಡು ಹಿಂದೆ ಇಟ್ಟಿದ್ರಿ ಅವನು. ನೋಡ್ರಿ ನೀವು ಎಲ್ಲರೂ ಫೋಟೋದಾಗ ಅದ ನೋಡ್ರಿ, ಹಿಂದೆ ಹೆಡಿ ತಕ್ಕೊಂಡ. ಆ ಸಮಯದಲ್ಲಿ ಏನಾಯ್ತು, ಕೃಷ್ಣ ಪರಮಾತ್ಮ ಇನ್ನು ಮಕ್ಕಳು ತ್ರಾಸ ಆಗ್ತದ ಬಾ ತಿಳ್ಕೊಂಡು ಗಬಕ್ಕಿನ ಒಂದು ಕಾಲು ಹೊರಗಾಕ್ದ. ಭಗವಂತ ನೋಡ್ರಿ ಕೃಷ್ಣ ಒಂದು ಕಾಲು ಹೊರಗಾಕಿ ಕಾಲು ಉದ್ದ ಮಾಡೋಣ, ಅದು ಹೋಗಿ ನೀರಿಗೆ ಮುಡ್ತೀರಪ್ಪ ಕಾಲು ಹೋಗಿ. ಯಮ್ಮನಾಗ ಬಹಳ ಸಂತೋಷ ಇರ್ತದೆ. ಯಾಕೆ ಮುಟ್ಟದಲ್ರಿ, ಪಾದಕ್ಕೆ ಮುಟ್ಟದಲ್ಲ, ಮುಟ್ಟದಳು ನಮಸ್ಕಾರ ಮಾಡಿದಳು. ನಮಸ್ಕಾರ ಮಾಡೋಣ, ಅಲ್ಲಿಂದ ಹೊಳ್ಳಿ ಮತ್ತೆ ಇಳಿದಳು ತಾಯಿ. ಕೃಷ್ಣ ಹೇಗ ಮಾಡಿದ್ರಿ, ತಾನು ಕೂಸನಾಗಿದ್ದರೂ ಕೂಡ ತಂದೆಯನ್ನ ಮುಣಗಿಸಬಾರದು ಅಂತ ಹೇಗೆ ಕಾಲು ಉದ್ದ ಮಾಡಿ ಯಮುನೆಯನ್ನ ಕೆಳಗಿಳಿಸ್ತಾ ಇದ್ದಾನೆ ನಮಸ್ಕಾರ ಮಾಡೋದ್ರೊಳಗ, ಹಂಗ ಇಲ್ಲಿನ ಕೂಡ ಆ ದೇವಾನು ದೇವತೆಗಳಿಗೆ ತಾಯಿ ಕೈ ಬೀಸಿ ಹೇಳ್ತಾ ಇದ್ದಾಳ, ಎಲ್ಲರಿಗೆ ಆಶೀರ್ವಾದ ಮಾಡ್ತಾ ಇದ್ದಾಳ. ಎಲ್ಲ ತೊಟ್ಟಿಲ ಕಾರ್ಯಕ್ರಮ, ಎಲ್ಲ ಲಿಂಗಮ್ಮ ಅಂತ ಹೆಸರಿಟ್ಕೊಳ್ಳೆ ಎಲ್ಲರೂ ಏನು ಮಾಡಿದ್ರು, ಆರತಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಮುತ್ತೈದರು ಆರತಿಯನ್ನ ಮಾಡೋದ ಬಳಕ ಇನ್ನು ಎಲ್ಲ ಕಾರ್ಯಕ್ರಮ ಮುಗಿಸಿ ಹೆಸರು ಮುಗಿದ ಬಳಕ ಅಲ್ಲಿಂದ ಯಾರು ಆಯರ್ ತಂದವರು, ಈಗ ನೀವು ಹ್ಯಾಂಗೆ ಮಾಡಿದ್ರಿಲ್ಲ ಹೀಗೆಲ್ಲ ಜಂಪರ್ ಪೀಸ ದುಡ್ಡ ಏನೇನು ತಂದಿದ್ದು ಎಲ್ಲ ಆಯರಿಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಆಯರೆಲ್ಲ ಮುಗಿದ ಬಳಕ ಅಲ್ಲಿಂದ ಸರಸಮ್ಮ ಏನಂತ ಗಂಡ ಹೆಣ್ತಿದ್ರು, ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ರಿ, ಹಾಗೆ ಹೋಗ್ಬಾರ್ರಿ, ನಮ್ಮ ಮನೆಗೆ ಬಂದಿರಂದ್ರೆ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ರಿ, ಅಡಿಗೆ ತಯಾರದ ಅಂತ ತಿಳ್ಕೊಂಡು ಹೇಳಿದಾಗ ಆ ಎಲ್ಲ ಮುತ್ತೈದೆ ಹೆಣ್ಮಕ್ಕಳು ಆನಂದ ಪಟ್ಟು ಎಲ್ಲವನ್ನ ಅಡಿಗೆನ ಪ್ರಸಾದವನ್ನ ಮಾಡಿಕೊಂಡು ಹೋಗುವಾಗ ಮತ್ತೊಮ್ಮ ಲಿಂಗಮ್ಮನಿಗೆ ತೊಟ್ಟಲಿಗೆ ಹೋಗಿ ನೋಡಿ ನಮಸ್ಕಾರ ಮಾಡಿ ಆನಂದದಿಂದ ಕೂಶ ಚಂದದ ಅನ್ಕೋತು ಎಲ್ಲರೂ ಏನು ಮಾಡ್ತಾ ಇದ್ದಾರ, ತಮ್ಮ ಮನೆಗೆ ಹೋಗುತ್ತಾ ಇದ್ದಾರ. ಈ ರೀತಿಯಾಗಿ ಜಗನ್ಮಾತೆಗೆ ಇಲ್ಲಿ ಏನು ಮಾಡಿದ್ರು, ಉಮರಾಣಿ ಗ್ರಾಮದಲ್ಲಿ ಲಿಂಗಮ್ಮ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಆಕೆ ಮುಂದೆ ದಾನಮ್ಮ ಯಾವಾಗ ಆತಾಳ ಮುಂದೆ ಬರ್ತಾಳೆ, ಮತ್ತೆ ಆಕೆ ಹೆಸರು ಬರ್ತದೆ ಬೇರೆ ತಾಯಿಗೆ. ಅದಕ್ಕೆ ಸಾಮಾನ್ಯವಾಗಿ ಇಷ್ಟೆಲ್ಲ ಆದ ಬಳಿಕ ಜಗನ್ಮಾತೆ ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಎಲ್ಲರ ಮನೆಗೆ ಹೋದ್ರು, ಗಂಡ ಹೆಂಡತಿ ಕೂತು ನೋಡ್ತಾರೆ, ವಿಚಾರ ಮಾಡ್ತಾ ಇದ್ದಾರೆ, ಪರಮಾತ್ಮನ ಕೃಪಾ ಎತ್ತದಪ್ಪ, ನಮ್ಮ ಮನೆಗೆ ಎಂತ ಸಂಭ್ರಮ, ಇಲ್ಲಿವರೆಗೆ ಇಡತಕ್ಕ ನೋಡದೆ ಕಣ್ತುಂಬ ನೋಡಿ ಆನಂದ ಪಟ್ಟರು ಇಬ್ಬರು ಗಂಡ ಹೆಂಡತಿ. ಹೇ ಭಗವಂತ, ನಿನ್ನ ಕೃಪಾ ಆದ್ರೆ ಏನು ಕಮ್ಮದು ಪಾಪ, ನೀನು ಒಂದು ವೇಳೆ ಒಲಿದ್ರೆ ಏನು ಕಮ್ಮದಪ್ಪ, ಇವತ್ತು ಎಷ್ಟು ಆನಂದ ಪಟ್ಟೇವಿ ನಾವು ಅಂತ ತಿಳ್ಕೊಂಡು ಆನಂದ ಪಡ್ತಾ ಇದ್ದಾರೆ. ಮುಂದೆ 2-3 ದಿವಸ ಹೋಗುತ್ತದ, ಕೂಸ ಆಡ್ತದ ತೊಟ್ಟದಾಗ, ಆಡೋದು, ಕಾಲು ಬೀಸೋದು, ಕೈ ಬೀಸೋದು, ನಗೋದು ಎಲ್ಲ ಮಾಡ್ತಿರ್ತದ. ಕೂಸ ಏನು ಮಾಡ್ತದ, ಹಾಗೇ ಸ್ವಲ್ಪ ಬೆಳ್ಕೋತ ಒಂದು ಜನ ಹಿಂಗೆ ತೊಟ್ಟಲ್ದಾಗೆ ಡಬ್ಬು ಬೀಳ್ತದ, ಹಿಂಗೆ ಮಕ್ಕಳೋದು ಮತ್ತು ಕೂಸುಗಳದ್ದು ಸುಮ್ಮನೆ ಕುಂದಿರ್ತಾವ್ರಿ. ಅದು ಯಾಕೆ ಹಂಗೆ ಮಾಡ್ತವ ಗೊತ್ತಾಗದ್ರಿ ನಿಮ್ಗೆ? ಇವನು ಮಕ್ಕಳಿದ್ದಲ್ಲಿ ಗೊತ್ತಿಲ್ಲ ನಿಮ್ಗೆ? ಈಗ ನಾನು ಹೇಳ್ಬೇಕಾಯ್ತಲ್ಲ, ಇದನ್ನು ಕೂಸುಗಳು ಸುಮ್ಮನೆ ಕುಂದ್ರಲ್ಲ, ಕಾಲ ಕೈ ಯಾಕೆ ಬಡಿತಾವ ಹೇಳಿದ್ರೆ ಏನು ಹೇಳ್ತೀರಿ? ನಾನು ಹೇಳ್ತೀನಿ ಬಿಡಿ. ಯಾಕೆ ಅದು ಸೃಷ್ಟಿಕರ್ತ ಏನು ಮಾಡೋಣ ಗೊತ್ತದ್ರಿ, ಈಗ ಔದರಿಯನ್ನು ಮಲಿ ಕುಡಿಸ್ತಾರಲ್ಲ, ಆ ಹಾಲನ್ನು ಹೊಟ್ಟೆಗೆ ಹೋಗಿರ್ತಾವಲ್ಲ, ಆದ ಹಾಲು ಪಚಿನ ಆಗ್ಬೇಕಲ್ರಿ. ಅದಕ್ಕೆ ದೇವರ ಏನ್ ಮಾಡೋಣ, ನ್ಯಾಚುರಲ್ ಕಾಲು ಹಿಂಗೊಮ್ಮೆ ಮಾಡೋದು, ಕೈ ಹಿಂಗೊಮ್ಮೆ ಆಟೋಮೆಟಿಕ್ ಇಲ್ಲಿ ಏನಾಗ್ತದ್ರಿ, ಹೊಟ್ಟೆಗೆ ಪಚಿನ ಆಗ್ತದ. ನೋಡ್ರಿ ದೇವ್ರ ಹೆಂಗೆ ಆಟ ಹೆಂಗೆ ಮಾಡೋಣ, ಎಷ್ಟು ಸೂಕ್ಷ್ಮ ಮಾಡ ನೋಡ್ರಿ ದೇವ್ರ. ಮಗುವಿಗೆ ನಡಲಿಕ್ಕೆ ಬರಂಗಿಲ್ಲ, ಮಗುವಿಗೆ ಕುಂದರ್ಲಿಕ್ಕೆ ಬರಲ್ಲ, ಉಂಡ ಹಾಲರೇ ಪಚಿನ ಆಗ್ಬೇಕಾಗ್ಯದ, ಉಂಡ ಹಾಲರೇ ಹೊಟ್ಟಿಗೆ ತ್ರಾಸ ಆಗೋದಾಗ್ಯದ. ಇನ್ನು ದೇವ್ರ ಏನು ಐಡಿಯಾ ಮಾಡ್ದ, ಹಿಂಗೊಮ್ಮೆ ಮಾಡಿ ಕೂಸಣ. ಅದಕ್ಕೆ ಕೂಸ್ಕೊಳ್ಳೋ ಕಾಲು ಬೆಳಿತಾವ, ಕೈ ಬೆಳಿತಾವ. ನಾವೇನಂತೇಳಿ ಪೂಜೆ ಚಂದ ಆಗ್ತದೆ, ಅದಕ್ಕೆ ದಿವಸವಾಗಿ ಆಡೋದು. ಹಂಗೇನಾಯ್ತು ಅಂತ ಕೇಳಿದ್ರೆ, ಆಡ್ತಿತ್ತು ಕೂಸ, ಎಲ್ಲ ಮಾಡ್ತಿತ್ತು. ಕೊನೆಗೆ ಏನಾಯ್ತು, ಸ್ವಲ್ಪ ಕೂಸು ದೊಡ್ಡದಾಗತ್ತಪ್ಪ, ಹಾಗೆ ಬೆಳ್ಕೋತ ಬರತ್ತು. ಆವಾಗ ಏನು ಮಾಡ್ತಾ ಇದ್ರು, ಸರಸಮ್ಮ ಕೂಸನ್ನ ಕೈಯಾಗ ತಗೊಂಡು ಜಳಕ ಮಾಡಿಸಿ, ಅದಕ್ಕೆ ಏನಾದ್ರು ತಿನಿಸುಲು ಉಣಸುಲು ಮಾಡಬೇಕು ಅಂತ ತಿಳ್ಕೊಂಡು, ಮಲಿ ಕುಡಿಸ್ಬೇಕು, ಏನೋ ಮಾಡ್ಬೇಕಂತ ತಿಳ್ಕೊಂಡು ಅವ ಹೆಣ್ಮಕ್ಳು ತಮ್ಮ ಇದರಿಂದ ಮಾಡ್ತಾರೆ ನೋಡ್ರಿ. ಹಾಗೆ ಜಳಕ ಮಾಡಿ ಆಕಿ ಮಲಿ ಕುಡಿಸ್ಬೇಕಂದ್ರೆ ಮಲಿನೇ ಕೊಡಕ್ಕೆ ಅಲ್ಲಿ
ಅವ್ವ ಯಾಕೆ ಮಲಿ ಕೊಡಲ್ಲ ಈಗ ವೀರಯ್ಯ ಹೇಳಿದ್ವಿ ಅವ ಮೊದಲು ಹೇಳಿದ್ದೆ ವೀರಯ್ಯ ನೋಡ್ಯವ ನಿನಗ ಜಗನ್ ಮಾತೆ ಹುಡ್ತಾಳ ಹುಟ್ಟದ ಕೂಡಲೇ ಆಕಿ ಮಲಿ ಕುಡಿಯಂಗಿಲ್ಲ ಆಕಿ ವಿಭೂತಿ ಹಚ್ಚಿದ್ರೆ ಮಲಿ ಕುಡಿತಾಳ ಅಂತ ಹೇಳಿದ್ರಿ ಅವನು ಮೊದಲ ಅದಕ್ಕೆ ಇಲ್ಲಿ ನೆನಪತ್ತಾಕಿ ತಾಯಿಗೆ ಓ ಹಿಂಗೆ ಹೇಳಿದ್ರಲ್ಲ ಶರಣರು ಅಂತ ತಿಳ್ಕೊಂಡು ಸ್ನಾನ ಮಾಡಿಸಿ ಜಳಕ ಮಾಡಿಸಿ ಏನು ಮಾಡಿದ್ರು ತಾಯಿ ವಿಭೂತಿ ಹಚ್ಚದಾಕಿ ಯಾರಿಗ್ರಿ ಕೂಸಿಗೆ ಲಿಂಗಮ್ಮಗ ವಿಭೂತಿ ಹಚ್ತಾಳ ವಿಭೂತಿ ಹಚ್ಚದ ಒಳಕ ಮಗು ನಗತ್ತದ ನಕ್ಕೆವು ತಾಯಿ ಮಲೆಯನ್ನ ಕುಡಿತದ ಮಗು ನೋಡ್ರಿ ಹಂಗಲ್ಲ ವಿಭೂತಿ ಇಲ್ಲದೆ ತಾಯಿ ಮಲೆ ಕುಡ್ಲಿಕ್ಕೆ ತಯಾರಿಲ್ಲ ಕೂಸ ನಾವು ಮುದಕಾದ್ರೂ ವಿಭೂತಿ ಹಚ್ಕೊಳ್ಳೋಣ ನಮ್ಮ ಮಣಿಗಾರ ಇಂಥವು ವಿಭೂತಿ ಹಚ್ಕೋರಿ ಅಂದ್ರೆ ನಮ್ಗೆ ಒಂದು ದೊಡ್ಡ ಕೂತು ಬಂದಂಗ ನೋಡ್ರಿ ಅದ್ರಾಗೆ ನೀವೆಲ್ಲ ಹಚ್ಕೋತೀರಿ ಸಾಲಿ ಹುಡುಗರು ಅವ ನೋಡ್ರಿ ಈ ಕಲ್ಲಿಕತ್ತವಲ್ಲ ಅವು ವಿಭೂತಿ ಅಂದ್ರೆ ಅವಕ್ಕೆ ಕುತ್ತಿಗೆ ಉರುಳು ಬಂದಂಗ ನೋಡ್ರಿ ವಿಭೂತಿ ತಮ್ಮ ಹಚ್ಕೋರು ಅಂದ್ಕೊಳ್ಳಿ ವಿಭೂತಿ ಹಚ್ಕೋಕ್ ಬೇಡಪ್ಪ ಹಚ್ಕೋಬೇಕ್ರಪ್ಪ ವಿಭೂತಿ ಒಬ್ಬ ಕುಂಬಾರ ಅವ ಏನು ಮಾಡಿದಂತ್ರಿ ದಿನ ವಿಭೂತಿ ಹಚ್ಕೊಂಡು ತನ್ನ ಕೆಲಸ ಮಾಡ್ತಿದ್ದ ಆ ಕುಂಬಾರವನ ಮನೆ ಮುಂದೆ ಒಂದು ಮನೆ ಇತ್ತು ಆ ಮನೆಗೆ ಸಾಹುಕಾರ ಇದ್ದ ಅವ ಏನ್ ಮಾಡ್ತಿದ್ದ ಹೀಗೆ ತಿರುಗಾಡ್ತಿದ್ದ ಏನು ಮಾಡ್ತಿದ್ದ ಅವ ಮುಂದೆ ದೀಕ್ಷಾ ತಗೊಳ್ಳೋ ಮುಂದೆ ಏನಾಯ್ತು ಗುರುಗಳು ಹೇಳಿದ್ರು ತಮ್ಮ ವಿಭೂತಿ ಹಚ್ಬೇಕು ನೋಡು ನೀ ಅಂತ ಹೇಳಿ ಯಪ್ಪ ನನಗೆ ಹಚ್ಕೊಳ್ಳೋದಾಗಲ್ರಿ ಈ ವಿಭೂತಿ ನಾ ಎಲ್ಲರೂ ಗದ್ದೋಲಿ ಅದು ಬಿಟ್ಟು ಏನು ಸರ ಹೇಳಿದೆ ಅನ್ನ ಅಲ್ಲೋ ಹಿಂಗೆ ತೋಣಿ ಇಟ್ಟಿಗೆ ಹಚ್ಚೋಳಕ್ ಬರಲ್ಲ ಅಂದ ಹೇಳ್ರಿ ನಾನು ಹಚ್ಕೊಳ್ಳೋದಾಗಲ್ಲ ನಾವೆಲ್ಲ ಗಡಬಡ್ದಾಗಿದ್ದೇವೆ ಕಂಪ್ನಿ ಆದ್ರೆ ದೀಕ್ಷಾ ಕೊಡ್ತೀರಿ ನಾ ಹಚ್ಕೊಳ್ಳಂಗಿಲ್ಲ ಹೋಗ್ಲಿ ಬಿಡಪ್ಪ ಹಚ್ಕೊಳಕ್ ಬಿಡಲಕ್ಕ ಹಚ್ಕೊಂಡವ್ರು ಮೋತಿಯರ ನೋಡ್ತಿಲ್ಲ ಅಂತ ಯಾಕಂದ್ರೆ ಅದಕ್ಕಂದ್ರೂ ಬಹಳ ಹೋಗೋ ಟೈಮ್ ಈಗ ನೋಡೋದೈತೆ ಮುಗ್ದೈತಿ ಯಾಕಂದ್ರೆ ಅದು ಮಾಡ್ತೀನಿ ನಾವು ನೋಡ್ತೀನಿ ನಾವು ಅದು ಯಾಕಲ್ರು ಅಂತ ತಿಳ್ಕೊಂಡು ಎಲ್ಲ ಸ್ವಾಮಿಗಳು ಮತ್ತು ಅವ್ರ ಮನೆ ಮುಂದೆ ಇದ್ದಲ್ರಿ ಕುಂಬಾರವ ಇವತ್ತು ಹಚ್ಕೊಂಡು ದಿನ ಕೆಲಸ ಮಾಡ್ತಿದ್ದ ಹೋಗಿ ಈಗ ಅವ್ನು ಮೋತಿ ನೋಡ್ತಿದ್ದ ಹಚ್ಕೊಂಡು ಆಯ್ತಂತ ಹೋಗ್ತಿದ್ದ ಹಿಂಗೆ ಹೋಯ್ತು ಕೆಲವೊಂದು ದಿವಸ ಮುಂದೆ ಏನಾಯ್ತು ಅಂತ ಕೇಳಿದ್ರೆ ಒಂದು ದಿವಸ ಕುಂಬಾರ ಮಣ್ಣು ತರ್ಲಕ್ಕೆ ಹೋಗಿದ್ದ ಮಣ್ಣು ತರ್ಲಕ್ಕೆ ಹೋದಾಕ ಇವ ಮನ್ಯಾಗ ಜಳಕ ಮಾಡಿ ಹೊರಗೆ ಹೊಂಟ ನೆನಪಾಯ್ತು ಅವನಿಗೆ ಯಪ್ಪ ವಿಭೂತಿ ಹಚ್ಕೊಂಡಿಲ್ಲ ಮತ್ತು ಹಚ್ಕೊಂಡವ್ರು ಮೋತಿ ನೋಡ್ತೀನಿ ಅಂತ ಹೇಳಿದ ಗುರುಗಳಿಗೆ ಕುಂಬಾರನ ಮೋತಿ ನೋಡ್ಬೇಕು ಅಂತ ತಿಳ್ಕೊಂಡು ಹೋದ ಕಕ್ಕ ಅಂದ ಅವ ಹೋಗತಕ್ಕ ಮನೆಗೆ ಇತ್ತು ಮಣ್ಣು ತರ್ಲಕ್ಕೆ ಹೋಗಿದ್ದ ಆ ಹೆಣ್ಮಕ್ಳು ಹೇಳಿದ್ರು ಇಲ್ರಿ ಅವ್ರು ಮಣ್ಣು ತರ್ಲಕ್ಕೆ ಹೋಗ್ಯಾರ ಇವು ನಾ ಹಿಂಗೇನು ನೋಡ್ಬೇಕು ಹೆಂಗೆ ನೋಡ್ಬೇಕು ಅಂತ ಮತ್ತೆ ಇವನು ಅಲ್ಲಿಗೆ ಓಡದ ಎಲ್ಲಿಗ್ರಿ ಅವ ಕುಂಬಾರ ಎಲ್ಲಿ ಮಣ್ಣು ತರ್ತಾನಲ್ಲ ಅಲ್ಲಿಗೆ ಓಡ ಮತ್ತೆ ನೋಡ್ಬೇಕಲ್ಲ ನೀವು ಹೋಗಿ ನೋಡಿ ಮಂಚ ಹಾಕಿ ಕುಡಿಬೇಕಲ್ಲ ಮತ್ತು ಗುರುಗಳಿಗೆ ಮಾತು ಕೊಟ್ಟಿದ್ದ ನೋಡಿ ಮಂಚ ಹಾಕಿ ಕುಡಿತಿದ್ದೆ ಓಡಿ ಹೋದಾಗ ಅದು ಏನಾಗಿತ್ತು ಸಾಗಿಸುವಾಗ ಅವತ್ತಿನ ದಿವಸ ಕುಂಬಾರ ಹಡ್ಡ ಮುಂದೆ ಒಂದಿಟ್ಟು ಹಂಡೆ ಹತ್ತಿತ್ರಿ ಬಂಗಾರದು ಅವ ಆ ಕಡೆ ನೋಡಿ ಯಾರೂ ಇಲ್ಲ ತಿಳ್ಕೊಂಡು ಚಂದಾಗಿ ಮಣ ತಗೊಂಡು ಹಿಂಗೆ ತಕ್ಕೋತಿದ್ದ ಇವ ಏನು ಮಾಡ್ದ ನೋಡಿದಕ್ಕ ನೀವು ಬೆಳಿಗ್ಗೆ ನೋಡಿಲ್ರಿ ಅವನು ಹಣಿ ನೋಡಿನ ನೋಡಿದಲ್ಲಿ ಕುಂಬಾರ ಅಂದ ನಾವು ಒಬ್ಬನೇ ತಗೋಬೇಕಂದ್ರೆ ಇವೊಬ್ಬರು ನೋಡವಲ್ಲ ಹೆಂಗೆ ಮಾಡ್ಬೇಕಿನ್ನ ನಾವು ಗಡಿಗೆ ನಾವು ಒಬ್ಬನೇ ಹೊಡಿಬೇಕಂತಿದ್ದ ಇವೊಬ್ಬರು ನೋಡಲ್ಲ ಇನ್ನೇನು ಮಾಡೋದು ಅಂತ ತಿಳ್ಕೊಂಡು ಗಡಿಗೆ ಎತ್ಕೊಂಡ ಮನೆಗೆ ತಂದು ಇಟ್ಟ ಅವನಿಗೆ ಕರ್ದ ಮಾಲಕ್ಕೆ ಮನೆಯವನಿಗೆ ಇಲ್ಲಿ ಬರೀ ಯಾಕಂದ ಏನಿಲ್ಲ ಮತ್ತು ನೋಡ್ರಿ ನಿಮ್ಗೂ ಸ್ವಲ್ಪ ಕೊಡ್ತೀನಿ ಯಾರ ಮುಂದೆ ಹೇಳಬೇಡಿ ಅವಂದ ಏನು ಮತ್ತು ಇನ್ನು ಏನಂದ್ರ ನೋಡಿಲ್ಲ ತರ ಹುಷಾರಿದ್ದವ ಏನದ ಅಂದ್ರೆ ಇವ್ ನೋಡಿಲ್ ಬಿಡತ್ತದವ ಅವಾಗ ಇವ ಐಡಿಯಾ ಏನು ಮಾಡ್ದ ಏನೋ ಅದ ಕಾಣ್ತದ ಹಂಗೆ ಹಂಗೆ ಸ್ವಲ್ಪ ತಗೊಂಡು ಏನು ಮಾಡಲಿ ಅವ ಅನ್ನೋದ್ರ ಮ್ಯಾಗೆ ಶಾಣೆ ಆದ್ರಿವ ಒಂದು ಸ್ವಲ್ಪ ತಗೋದಪ್ಪ ಉಳಿತನ ಹಂಗೆ ಹಂಗೆ ಆಗಂಗಿಲ್ಲ ಕಕ್ಕ ಎಲ್ಲ ಅಂದ ಬ್ಯಾಡ ಒಂದೊಂದರ ಹೆಚ್ಚಿಗೆ ತಗೋ ಸಾಕಿಲ್ಲ ನಾವು ಇವ್ ಬಿಡಂಗೆ ಕಾಣಲ್ಲ ಬಾ ತಿಳ್ಕೊಂಡು ಅರ್ಧ ನೀ ತಗೋ ಅರ್ಧ ನನ್ನ ತಗೊಂಡು ಆಗಲ್ಲ ಹೋಗಕ್ಕ ಹಂಗಾಗಲ್ಲ ಅಂದ ಕಡೆಗೆ ಹಂಗೆ ಮಾಡಿ ಇಟ್ಟು ತಪ್ಪಿಸ್ಕೋಬಾರ್ದ ಯಾಕಾಗಲ್ದು ಅಂತ ತಗೊಂಬಂದ ಸುಮ್ಕೆ ಎಲ್ಲ ಅವ್ನು ನೋಡಿಲ್ಲ ಬಿಟ್ಟಿಲ್ಲ ಅವನು ಗಡಿಗೆ ತೊಗೊಂಬಂದ ಕುಂಬಾರ ಅದ್ರೊಳಗೆ ಬಂಗಾರ ನಾಣ್ಯ ಇದ್ದು ಬರ್ಕುದ್ರು
ಬರ್ಕಿದ್ರು ಅರ್ಧ ಮಾಡಿದ್ರು, ಅರ್ಧ ಅವ ತೊಗೊಂಡ, ಅರ್ಧ ಇವ ತೊಗೊಂಡ. ಇವನಿಗೆ ಕೊಟ್ಟ. ನೋಡ, ಮತ್ತೆ ಯಾರಿಗೆ ಹೇಳಬೇಡ, ಇದು ಸಿಕ್ಕವ, ಮತ್ತು ನನಗೆ ಮಣ್ಣು ಹಟ್ಟಲ್ಲಿ ಸಿಕ್ಕವ, ನಿನಗೆ ಅರ್ಧ ಕೊಡ್ತೀನಿ, ನಾ ಅರ್ಧ ತೊಗೊಂಡಿನಿ, ಮುಂದೆ ಯಾರಿಗೆ ಹೇಳಬೇಡ, ಇಲ್ಲ ಬಿಡು, ನೀ ಏನು ಚಿಂತೆ ಮಾಡಬೇಡ, ಯಾರಿಗೆ ಹೇಳಂಗಿಲ್ಲ. ನಾನು ಮನೆಗೆ ತೊಗೊಂಡು ಹೋದ ಅರ್ಧ ಬಂಗಾರ. ಅವ ಮನೆಗೆ ಹೋಗಿ ವಿಚಾರ ಮಾಡ್ದ, ನಾವು ಏನು ಮಾಡಿಲ್ಲ ಗೊತ್ತಿಲ್ಲ, ಸುಮ್ಮ ಇವತ್ತಿ ಹಚ್ಚದವನು ಮೊತ್ತಿ ನೋಡಿದ್ರೆ ಅರ್ಧ ಬಂಗಾರ ಸಿಕ್ತು. ಇನ್ನು ನಾನೇ ಇವತ್ತು ಹಚ್ಚೋದು ಎರಡು ಸಿಕ್ತಿರ್ಬೇಕು ಅಂತ ವಿಚಾರ ಮಾಡಿ ಮುಂದೆ ಇವತ್ತು ಹಚ್ಚಲಕತ್ತ. ಹಂಗ ಇಲ್ಲೇನದ, ಆ ಲಿಂಗಮ್ಮ ತಾಯಿ ಇವತ್ತಿ ಹಚ್ಚಲಾರ್ದೆ ಏನಾದ್ರೂ ಕೊಟ್ಟು ತಗೋತಿದ್ದಲ್ಲ, ಮತ್ತು ಮಲೆ ಕುಡಿತಿದ್ದಿಲ್ಲ, ಹಚ್ಚದ ಬಳಕೆ ಮಲೆ ಕುಡಿತು. ಅದಕ್ಕೆ ಸಾಮಾನ್ಯವಾಗಿ ಇಲ್ಲಿ ತಾಯಿ ಆ ಒಳನ್ನ ಚಂದ ವ್ಯವಸ್ಥೆ ಮಾಡ್ತಾಳು. ನಿಜವಾಗಿ ಕೂಡ ಪ್ರಪಂಚದಲ್ಲಿ ಮಾತೃ ದೇವೋ ಭವ ಅಂದಿದ್ದಾರೆ. ಒಂದು ಕೂಸನ್ನ ನಾವು ಪ್ರಪಂಚಕ್ಕೆ ಕೊಡಬೇಕಾದ್ರೆ ತಾಯಂದಿರಲು ಬಹಳ ಕಷ್ಟಪಡ್ತಾರೆ. 9 ತಿಂಗಳು ಹೊಟ್ಟೆ ಇಟ್ಕೊಂಡು ಏನ್ರ ಹುಳಿ ಖಾರ ತಿಂದ್ರೆ ಖುಷಿಗೆ ಆಗ್ತದೆ ತಿಳ್ಕೊಂಡು ತುಸು ಉಂಡು, ಚಂದಾಗಿ ಉಂಡು, ಬಟ್ಟೆ ಹೊತ್ಕೊಂಡು ತಿರುಗಾಡಿ, ಮತ್ತು ಹೊರಗೆ ಬಂದ ಬೆಳಕ ಅದಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಏನು ಸುಮ್ಮಾತದ್ರಿ ತಾಯಿಗಳು. ಪ್ರಪಂಚದಾಗ ಎಲ್ಲಕ್ಕಿಂತಲೂ ದೊಡ್ಡ ವಸ್ತು ಯಾವುದು ಅಂತ ಕೇಳಿದ್ರೆ, ಒಂದನೇದಾಗಿ ದೇವರು, ಎರಡನೇದಾಗಿ ತಾಯಿ. ಅದಕ್ಕೆ ಅಂದ್ರೆ ಮಾತೃದೇವೋ ಭವ ಅಂದಿದ್ದಾರೆ. ತಾಯಿಯೇ ದೇವರು ಎದಕ್ಕಂದಿದ್ದಾರೆ ಅಂತ ಕೇಳಿದ್ರೆ, ನಮ್ಮನ್ನ ಮೂರ್ತಿಯನ್ನಾಗಿ ಮಾಡಿ ಪ್ರಪಂಚಕ್ಕೆ ಒಪ್ಪಿಸಿದಳ ತಾಯಿ. ನಿಜವಾಗಿ ಕೂಡ ತಾಯಿ ದೊಡ್ಡ ವಸ್ತು ಯಾವುದೂ ಅಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ತಾಯಿಯನ್ನ ಸರಿಯಾಗಿ ನಾವು ವ್ಯವಸ್ಥೆ ಮಾಡಬೇಕು. ಮದುವೆ ಮಾಡ್ಕೊಂಡು ಕೂಡಲೇ ನಾವು ನಮ್ಮ ತಾಯಿಯನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ. ಬಹಳ ಮಂದಿ ತಾಯಿಯನ್ನು ನೋಡಂಗಿಲ್ಲ. ಮದುವೆ ಮಾಡ್ಕೊಂಡು ಕೂಡಲೇ ಮೊದಲ ಅವ್ವಾತಿದ್ದ ಮುದುಕಿ ಸುಮ್ಕೊಂಡ್ತಾನೆ ಹಿಂದೆ ನೋಡು. ಅವ್ಗೆ ಒಬ್ಬ ಹಿಂಗೆ ಗಂಡ ಹೆಂಡತಿ, ಒಬ್ಬ ಸೊಸಿ, ಹೆಂಡತಿ ಗಂಡ, ಒಂದು ಅವ್ವ, 3 ಮಂದಿ ಇದ್ರತ್ರಿ. ಅದೇನಾಯ್ತು, ಹಿಂಗೆ ಮನೆ ನಡೆಯಿತು. ಸೊಸಿ ಭಾಳ ಬೆರಕಿದ್ರು, ಅತ್ತಿಗೆ ಸೊಸಿಗೆ ನಡೀಲಿಲ್ಲ. ಎರಡು ಹೆಣ್ಮಕ್ಳ ಖರೆ ಯಾಕೋ ಅನ್ಸುತ್ತೆ ನಡೀಲಿಲ್ಲ. ಅಲ್ಲಿಂದ ಸೊಸಿ ಏನಂದ್ರು, ನೋಡ್ರಿ ನಿಮ್ಮವ್ಗ ನನಗೆ ನಡೆಯಲಾಗ್ಯಾರ, ನಿಮ್ಮವ್ಗ ಒಯ್ದೆಲ್ಲರಿಗೆ ಬಿಟ್ಟು ಬರೀ ಒಂದು, ಇಲ್ಲಕ್ಕಂದ್ರೆ ನಾರೇ ಮನೆ ಬಿಟ್ಟು ಹೋಗ್ತೀನಿ ಒಂದು. ಅವಂದ ಏನು ಮಾಡೋದು, ನಾಂದವ ಹೆಂಗೆ ಮಾಡೋದು, ಇನ್ನು ನಮ್ಮ ಮೌಗೆ ಎಲ್ಲರೂ ಬಿಡೋದು ಹೆಂಗೆ, ಇನ್ನು ಹೆಂಗೆ ಮಾಡೋದು. ಆದರೂ ಅವ ಏನಾಗಿದ್ದ, ಹೆಂಡತಿಯ ಒಂದು ಮೋಹದ ಬಲೆಯಲ್ಲಿ ಬಿದ್ದಿದ್ದ. ಅದಕ್ಕೆ ಅಂತ ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವಳನ್ನು ಮರಿಬಾರ್ದತ್ತ ಶಾಸ್ತ್ರದಾಗ ಮಾಡ್ತಾರೆ. ಮುತ್ತು ನಮಗೆ ಕೊಡಕ ಬಂದಾಗ ನಾವು ತುತ್ತು ಕೊಟ್ಟವರನ್ನ ಮರಿಬಾರದು ಅಂತ ತಿಳ್ಕೊಂಡು ಶಾಸ್ತ್ರಗಳ ಅದಕ್ಕರೆ. ಆದರೂ ಇವ ಏನು ಮಾಡ್ದ, ಹೆಂಡತಿಯ ವ್ಯಾಮೋಹದಿಂದ, ಹೆಂಡತಿಯ ವ್ಯಾಮೋಹದ ಬಲಿಯಲ್ಲಿ ಬಿದ್ದಿರುವುದರಿಂದ ತಾಯಿಯನ್ನ ಅಡವಿಗೆ ಅಟ್ಲಕ್ಕೆ ತಯಾರಾದ. ತಾಯಿಯನ್ನ ಕರ್ಕೊಂಡು ಒಯ್ದು ಎಲ್ಲಿ ಮಾಡ್ತಾನ, ಅಡವ್ಯಾಗ ಬಿಡ್ತಾನ. ಬಿಟ್ಟು ಒಂದು ಅಲ್ಲಿ ಸಾರದ ಪಂಪಿ ಹಾಕದಂಗೆ ಮಾಡಿ, ನೀ ಇಲ್ಲಿರು ಅಂತ ಹೇಳ್ತಾ ಇದ್ದಾನ. ಅಡವಿ ಕರ್ಕೊಂಡು ಹೋಗ್ತಾ ಇದ್ದಾನ ತಾಯಿಗೆ. ನೋಡ್ರಿ, ಮನ್ಯಾಗ 3 ಮಂದಿ. ಆವಾಗ ಏನಾಯ್ತು, ತಾಯಿ ಗೊತ್ತಾಯ್ತು ಇದು ಹೀಗಾಗಿರೋ ಪರಿಸ್ಥಿತಿ. ಆಗಲಪ್ಪ ನಾ ಇರ್ತೀನಿ ಅಂತಂದ್ರು. ತಾಯಿ ಅಂದ್ರು ಪಂಪಿ ಒಳಗೆ ಅಡವ್ಯಾಗ ಉಳಿದ್ರು. ಅವ ಗಂಡ ಮಗ ಬಿಟ್ಟು ಬರೋ ಮುಂದೆ ಆಕಿನ ಕೊಳ್ಳ ಒಂದು ನೆಕ್ಲೆಸ್ ಸರ ಇತ್ತು. ಅಕ್ಕಿ ಅಂದ್ರು, ಮಗ ತಮ್ಮ ಈ ನೆಕ್ಲೆಸ್ ತೋರು ಒಂದು, ಇಲ್ಲಿ ಅಡವ್ಯಾಗ ನಾ ಇಟ್ಕೊಂಡು ಏನು ಮಾಡಲಿ, ಯಾರೇ ಬಂದು ಹೊಡೆದೋ ಇದ್ರೆ ಏನು ಮಾಡಲಿ, ನಿನ್ನ ಹೆಂಡತಿಗೆ ಹಾಕೋತೇಳು ಅಂತಂದು. ಇದು ನೋಡ್ರಿ, ಸಸಿನೇ ಮನೆಯಿಂದ ಹೊರಗೆ ಹಾಕ್ಯಾಳ. ಆದರೂ ಕೂಡ ತಾಯಿ ಅಂತಾಳ, ಇದು ನಿನ್ನ ಹೆಂಡತಿಗೆ ಹಾಕೋತೇಳು ಅಂತ ತಿಳ್ಕೊಂಡು ಈಗ ತನ್ನ ನೆಕ್ಲೆಸ್ ಅನ್ನ ತೆಗೆದುಕೊಟ್ಟು ಯಾರಿಗೆ, ಮಗನ ಕೈಯಾಗ ನೆಕ್ಲೆಸ್ ತಗೊಂಡು ಮನೆಗೆ ಬಂದ ಕೂಡಲೇ ಹೆಂಡತಿಗೆ ಭಾಳ ಸಂತೋಷ ಆಗಿತ್ತು. ಯಾಕಂದ್ರೆ ಅತ್ತಿ ಹೋಗ್ಯಾಳ, ಕಿರಿಕಿರಿ ಕಂಪ್ನಿ ಹೋಗ್ಯಾಳ, ಖುಷಿಯಾಗಿದ್ರಿ. ಬಂದು ಮೋತಿ ಸಣ್ಣ ಮಾಡ್ಕೊಂಡು ಬಂದ ಕೂಡಲೇ ಬಿಟ್ಟು ಬಂದ್ರೆ ಬಿಟ್ಟು ಅಂದ ಕೂಡಲೇ ಸುಮ್ಮನೆ ಗೊತ್ತು ಅಲ್ಲಿ ನನಗೆ ನೆನಪಾಯ್ತು. ನೋಡು, ನಮ್ಮ ಅವ್ವ ಒಂದು ನೆಕ್ಲೆಸ್ ಕೊಟ್ಟಾಳು, ಇತ್ತವ ನಿನ್ನ ಕೊಳ್ಳಾಗ ಹಾಕೊಂಡು. ಆಕೆ ಬಂಗಾರ ನೆಕ್ಲೆಸ್ ನೋಡಿ ಭಾಳ ಸಂತೋಷ ಇತ್ತು.
ಬಂಗಾರ ಬರ್ಬೇಕಂದ್ರೆ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ಭಾಳ ಇಷ್ಟ ಅಲ್ಲ. ಆ ಕೊಳ್ಳಾಗ ಹಾಕೊಂಡು ಎಲ್ಲ ಮಾಡಿದ್ರು. ಮುಂದೆ ಒಂದು ತೊಡೆ ದಿವಸ ಆಯ್ತು. ಒಂದು ದಿವಸಕ್ಕೆ ಏನು ಮಾಡಕತ್ತಿರು, ಕನ್ನಡಿ ಮುಂದೆ ಕೂತು ಹಿಕ್ಕೊಳಕತ್ತಿರು. ಸೊಸಿ ಹಿಕ್ಕೊಳ್ಳುವಾಗ ಕೊಳ್ಳಾಗ ನೆಕ್ಲೆಸ್ ಕಾಣಿಸಿ ಭಾಳ ಆನಂದ ಪಡ್ಲಕತ್ತಿರು. ಆವಾಗ ಒಳಗಿದ್ದಂಥ ಸೂಕ್ಷ್ಮ ಬುದ್ಧಿ ಬುದ್ಧಿಗೇಡಿ ಅಂತದು. ಇದು ನೋಡು, ಒಳಗ ಚಲೋ ಮನ್ಸೊಂದರಿ, ಸುಮಾರು ಮನ್ಸೊಂದದ, ಒಳಗೆ ವಕೀಲ ಅದಾರಿ ನಮ್ಮ ಶರೀರದಾಗ. ಒಳಗಿದ್ದ ಮನಸ್ಸು ಹೇಳ್ತದ, ಬುದ್ಧಿಗೇಡಿ ಹೆಂಗಸ, ನೀ ಯಾವತ್ತು ನೋಡಿ ಆನಂದ ಪಡ್ತಾ ಇದ್ದೀರಿ ಅದು ನಿನ್ನ ಅತ್ತಿದದ. ನಿನ್ನ ಅತ್ತಿಗೆ ನೀ ಹೊರಗೆ ಹಾಕಿದ್ರು ಕೂಡ ನಿನಗೆ ಅತ್ತಿ ಕೊಟ್ಟಿದ್ದಾಳ ಅಂತ ಬುದ್ಧಿಗೇಡಿದ್ದೆ ಅದು ಮನಸ್ಸು ಹೇಳ್ತೀರಿ ಒಳಗಿಂದ. ಅವಾಗ ಹೀಗೆ ವಿಚಾರ ಮಾಡೋದು, ಹೌದಲ್ಲ ಅಂತ ಬಂಗಾರ ಅಂತ ಅತ್ತಿಗೆ ನಾವು ಹೊರಗೆ ಹಾಕೋದಿಲ್ಲ ಅಂತ ತಿಳ್ಕೊಂಡು ಏನೋ ಕೆಟ್ಟ ಅನ್ನಿಸ್ತು. ಮತ್ತು ಮರುದಿವ್ಸ ಗಂಟೆಗಳು, ಇಲ್ರಿ ನಿಮ್ಮ ಅವ್ರಿಗೆ ಕರ್ಕೊಂಡ್ಬರೋದು ನಡ್ರಿ ಅವಂದ. ಯಾಕೋ ನಾನು ಹೆಂಡ್ತಿದ್ ಮನಸ್ಸು ಬದಲಾಗ ಇದ್ರಲ್ಲ ತಿಳ್ಕೊಂಡು ಮತ್ತೆ ಇಬ್ರು ಕೂಡ ಹೋಗ್ತಾರೆ. ಇಬ್ರು ಕೂಡ ಹೋಗೋದ್ರಾಗ ಅವತ್ತಿನ ದಿವಸ ಏನಾಗಿತ್ತು ಅಂದ್ರೆ, ಆ ಹಿಂದಿನ ದಿವಸ ಆ ತಾಯಿಗೆ ಹಾವು ಕಡ್ದಾಕಿ ಸತ್ತಿರ್ತಾವ. ಬಾಯಾಗ ಬುರುಗು ಬಂದಿರ್ತದ, ತಾಯಿಗೆ ಹಾವು ಕಡ್ದು ಸತ್ತಿರ್ತಾಳ. ಪಂಪಿ ಒಳಗ ಗಂಡ ಹೆಂಡತಿ ಹೋಗ್ತಾರ, ಹೋಗಿ ನೋಡ್ತಾರ, ಪಂಪಿ ಒಳಗ ತಾಯಿ ಬಿದ್ದಿರ್ತಾಳ. ಈಗ ಬಾಯಾಗೆಲ್ಲ ಬುರುಗು ತೋರ್ತಿರ್ತದ, ಬಾಯಿ ಬಿದ್ದಿರ್ತಾಳ ತಾಯಿ. ಮಗ ಮತ್ತು ಸಸಿ ನೋಡಿ ಹತ್ತಾರ. ಮಗ ಚೀರಾಡ್ತಾನ, ಯವ್ವ ಅಂತ ಚೀರಾಡ್ತಾನ. ಎಷ್ಟು ಹತ್ರು ಕೂಡ ತಾಯಿ ಬರ್ತಾಳ್ರಿ. ಈಗ ಇದು ಮೊದಲೇ ವಿಚಾರ ಮಾಡ್ಬೇಕಾಗಿತ್ತು. ಮೊದಲೇ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕುವುದಾಗಿ ವಿಚಾರ ಮಾಡಬೇಕಾಗಿತ್ತು. ಈಗ ಕಳಕೊಂಡ ಬಳಿಕ ಪ್ರಪಂಚದಾಗ ಎಲ್ಲ ಸಿಗಬಹುದು, ತಾಯಿ ಸಿಗಲ್ಲ. ನಿನಗೆ ಮತ್ತೊಂದು ಹೆಂಡತಿ ಸಿಗುತ್ತದ, ಮತ್ತೊಂದು ಗಂಡ ಸಿಗುತ್ತದ, ಸಂಪತ್ತು ಸಿಗುತ್ತದೆ, ಎಲ್ಲ ಸಿಗುತ್ತದೆ. ಕರೆ ಪ್ರಪಂಚದಾಗ ಮತ್ತ ತಾಯಿಯನ್ನು ಸಿಗಂಗಿಲ್ಲ. ಹತ್ರು ಏನು ಮಾಡ್ತಾರೆ, ಇನ್ನೇನು ಮಾಡಕ್ ಬರಲ್ಲ. ಹೊಳ್ಕೋತ್ ಹೊಳ್ಳ ಮನೆಗೆ ಬಂದ್ರಂತ. ಅದಕ್ಕೆ ಅಂತಾರೆ ಒಬ್ಬ ಶರಣರು, ತಾಯಿ ಉಪಕಾರ ಇಲ್ಲಿ ಹೇಳ್ತಾ ಇದ್ದಾರ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸಲು ಸಾಧ್ಯವೇನು. 9 ತಿಂಗಳ ನಿನ್ನ ಒಡಲ ಭಾರತಾಪದಲ್ಲಿ ಆ ನಿನ್ನ ನೋನಲೆವು ಲೋಕದಲ್ಲಿ ಯಾರಿಗೆ ಎಮ್ಮ. ಮಾಂಸ ಮುದ್ದಿಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ. ಕರುಣೆ ತೋಳ ತೊಟ್ಟಿಲ ತೂಗಿ ಜೋಗುಳ ಹಾಡಿದೆಯಮ್ಮ. ಹಾಡಿ ಮೈಯ ಮರಸಿದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು. ಹಂಗ ಜಾನಪದ ಕವಿ ಹಾಡ್ಯಾರ. 9 ತಿಂಗಳು ಹೊಟ್ಟೆ ಇಟ್ಕೊಂಡಿದ್ದೆಲ್ಲ ವ್ಯವಸ್ಥೆ ಮಾಡಿದೆ ಅಂತ ಹೆಂಗೆ ಹಾಡ್ತಾ ಇದ್ದಾನ. ಅದಕ್ಕೆ ಪ್ರಪಂಚದಾಗ ಒಂದು ತಾಯಿ, 2ನೇದು ಆಯುಷ್ಯ, 3ನೇದು ಸಮಯ. ಇವು 3 ಸಿಗಲ್ಲ. ಆಯುಷ್ಯನೂ ಸಿಗಲ್ಲ. ಈಗ ಹೋಗ್ಯದ ನೋಡ್ರಿ, ಯಾರು 40 ವರ್ಷ ಹೋಗ್ಯಾದ, ಯಾರು 50 ವರ್ಷ ಹೋಗ್ಯಾದ, ಯಾರು 20 ಹೋಗ್ಯಾದ, ಯಾರು 80 ಹೋಗ್ಯಾದ, ಯಾರು ಕುಣಿಸನಿನೂ ಹೋಗಿರಿ. ಹೊಳಿ ಬರ್ತದ್ರಿ ಆಯುಷ್ಯ ಹೋದದ್ದು. ಆಯುಷ್ಯ ಬರಲ್ಲ, ಹೋಗ್ತದ ಆಯುಷ್ಯ ಕಳೆದು. ಇನ್ನು ಸಮಯನೂ ಹೋಗ್ತದ, ಸಮಯ ಹೊಳಿ ಸಿಗಂಗಿಲ್ಲ. ಈ ಪುರಾಣ ಇವತ್ತು ಎಷ್ಟನೇ ದಿವಸ ರೀ? ಭಾರಿ ಆದ ವಿಡಿಯೋ ಬಂದಿದೆ. ಇವತ್ತಿನ ಪುರಾಣ ಎಷ್ಟನೇ ದಿವಸ ಹೇಳು ನಮ್ಗೆ ಯಾರಾದ್ರು? ಕರೆಕ್ಟ್ ನೆನಪಿಟ್ಟಿದೆ ಇವತ್ತ. ಅದಕ್ಕೆ ಇವತ್ತು 6ನೇ ದಿವಸ. ಈಗ 6 ದಿವಸ ಹೋದಿಲ್ಲ, ಮತ್ತೆ ಬರ್ತಾವ್ರಿ ಬರಂಗಿಲ್ಲ. 6 ದಿವಸ ಕಮ್ಮದು, 1 ತಿಂಗಳದಾಗ 6 ದಿವಸ ಕಮ್ಮದು, ಹೋಯ್ತು ಸಮಯ. ಅದಕ್ಕಂತಾರ ಪ್ರಪಂಚದಾಗ ಹೊಳ್ಳಿ ಯಾವ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆಗ ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ, ಇಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೋತ ಬರ್ತಾ ಇದ್ರು. ಮುಂದೆ ಏನಾಯ್ತು ಅಂತ ಕೇಳಿದ್ರೆ, ಅನಂತರಾಯ ಲಿಂಗಮ್ಮ ತಾಯಿಯನ್ನ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿ ಜೋಪಾನ ಮಾಡ್ತಾ ಇದ್ರು. ಮನೆಗೆ ಯಾರಾದರೂ ಬಂದ್ರೆ, ಯಾರಾದರೂ ಶರಣ ಬರಲಿ, ಯಾರಾದರೂ ಮಹಾತ್ಮರು ಮನೆಗೆ ಬಂದರು ಅಂದ್ರೆ ಆ ತಾಯಿ ಏನು ಮಾಡ್ತಾ ಇದ್ರು, ಆ ಸರಸಮ್ಮ ಅವರಿಗೆ ಎಲ್ಲ ಉಣ್ಣು ವ್ಯವಸ್ಥೆಯನ್ನ ಮಾಡ್ತಾ ಇದ್ರು.
ಎಲ್ಲ ಊಟದ ವ್ಯವಸ್ಥೆಯನ್ನ ಮಾಡಿ ಮಹಾತ್ಮರು ಯಾರಾದರೂ ಬಂದಿದ್ರೆ ಅವರಿಗೆಲ್ಲರಿಗೂ ಉಣಿಸಿ ತಿನಿಸಿ ಎಲ್ಲ ಮಾಡಿ ಅವರಿಗೆ ಆ ಕೂಸನ್ನು ಅವ್ರ ತೊಡಿ ಮೇಲೆ ಕೊಟ್ಟು ನನ್ನ ಮಗಳಿಗೆ ಯಪ್ಪ ಒಂದು ಸ್ವಲ್ಪ ಆಶೀರ್ವಾದ ಮಾಡ್ರಿಯಪ್ಪ ಅಂತ ಹೇಳ್ತಾ ಇದ್ರು. ಮಹಾತ್ಮರ ಮನೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಲಿಂಗಮ್ಮಗೆ ಆಶೀರ್ವಾದ ಮಾಡಿ ಹೋಗ್ತಾ ಇದ್ರು. ಯಾರಾದರೂ ಊರವರು ಬಂದ್ರೆ ಆ ಅನಂತರ ಏನ್ ಹೇಳ್ತಿದ್ದ ಮಂದಿ ಮುಂದೆ, ಈ ನಮ್ಮ ಮಗಳು ಜಗತ್ತಿಗೆ ತಾಯಿಯಾಗಿ ಬಂದಳ, ಈಗ ಏನು ಮಾಡ್ತಾ ಇದ್ದಾಳ, ವೀರಶೈವ ಧರ್ಮವನ್ನ ಎಲ್ಲರಿಗೂ ಪ್ರಚಾರ ಮಾಡಕ್ಕೆ ಬಂದಿದ್ದಾಳ. ಈ ತಾಯಿ ಆ ಜಗತ್ತಿನ ಜಗನ್ನ ಮಾತೆ ಅದಾಳ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಆ ಅನಂತರಾಯನು ಕೂಡ ಹೇಳ್ತಾ ಇದ್ದ. ಹೀಗೆಲ್ಲ ಮಾಡ್ಕೋತ ಬರ್ತಾ ಇದ್ರು. ಈ ರೀತಿಯಾಗಿ ಅವರ ಸಂಸಾರ ನಡೆಯುತ್ತೆ. ಯಾರು ಆ ಲಿಂಗಮ್ಮ ಮತ್ತು ಸರಸಮ್ಮ ಮತ್ತು ಅನಂತರಾಯರ ತಾಯಿ ಜಗನ್ಮಾತೆ ಸ್ನಾನ ಮಾಡಲಾರ್ದೆ ಏನೂ ತಗೋತಿದ್ದಿಲ್ಲ ಭಯಾಗ. ಮುಂದೆ ಸ್ವಲ್ಪ ತಿರುಗಾಡ್ಲಿಕ್ಕತ್ರ ಖರೆ ಈ ಏನಾದ್ರೂ ಹಣ್ಣು ಹಿಡ್ಕೊಟ್ರೆ ಒಲ್ಲದ ಒಗಿತಿದ್ರು. ಮತ್ತು ಅದೇ ಜಳಕ ಮಾಡಿ ಇವತ್ತು ಹಚ್ಕೊಂಡ್ರೆ ಹಣ್ಣಿದ್ರು. ಯಾರೀ ಲಿಂಗಮ್ಮ ತಾಯಿ ಅಂದ್ರೆ ಅಕ್ಕಿದಷ್ಟು ನಿಯಮ. ಏನು ಇವತ್ತಿಲ್ಲದೆ ಏನು ತಿನ್ನಬಾರ್ದು, ಏನು ಮಾಡಬಾರ್ದು. ಈ ರೀತಿಯಾಗಿ ತಾಯಿ ಮನೆ ತುಂಬಾ ಓಡಾಡಕತ್ರು. ಅಪ್ಪ ಅವ್ವ ಅನ್ನಕತ್ರು. ತಾಯಿ ಲಿಂಗಮ್ಮನಿಗೆ ಬಹಳ ಸಂತೋಷ ಆಗಕತ್ತು. ಇವತ್ತಿನ ದಿವಸ ತಾಯಿ ನಮಗೆ ನನ್ನನ್ನು ಕರಿತಾ ಇದ್ದಾಳ ಅಂತ ತಿಳ್ಕೊಂಡು ಅವ್ವಾನ ಶಬ್ದನ ಮನೆಗೆ ಕೇಳಕತ್ತೀನಿ ಅಂತ ತಿಳ್ಕೊಂಡು ಲಿಂಗಮ್ಮನಿಗೆ ಬಹಳ ತಾಯಿ ಸರಸಮ್ಮನಿಗೆ ಬಹಳ ಸಂತೋಷ ಆಗ್ತದ. ಆ ಸಮಯದಲ್ಲಿ ತಂದೆ ತಾಯಿಗಳು ಆಟಿಕೆ ಸಾಮಾನು ಕೊಟ್ಟರೆ ಆಡ್ಲಿಕ್ಕೆ ಸಾಮಾನು ಕೊಡ್ತಾ ಇದ್ರು ಲಿಂಗಮ್ಮಗೆ. ಆ ತಾಯಿ ಏನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಆಟಿಕೆ ಸಾಮಾನು ಕೊಟ್ಟಾಗ ಕೃಷ್ಣನ ಮೂರ್ತಿ, ರಾಮನ ಮೂರ್ತಿ ಅವು ತೊಗೊಂಡು ಹೀಗೆ ಆಡ್ತಾ ಇದ್ರು. ನೋಡ್ರಿ ಹೆಂಗ ಒಬ್ಬೊಬ್ರು ಹೆಂಗದ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ. ಉಳಿದ ಯಾವ ತೊಳಕೆಲ್ಲ ಕೃಷ್ಣನ ಮೂರ್ತಿ ಆಗಲಿ, ರಾಮನ ಮೂರ್ತಿ ಆಗಲಿ, ದೇವರ ಮೂರ್ತಿನ ಕೈಯಾಗ ಹಿಡಿದು ತಲೆ ಮ್ಯಾಗ ಇಟ್ಕೊಂಡು ಉಳಿದಾಡಕ್ಕೆ ತಾಯಿ. ಯಾರು? ಲಿಂಗಮ್ಮ ತಾಯಿ. ಅದಕ್ಕೆ ಸಾಮಾನ್ಯವಾಗಿ ಈ ರೀತಿಯಾಗಿ ತಾಯಿ ಮಾಡ್ತಾ ಇದ್ರು. ಅದರಿಂದ ಇಲ್ಲಿ ಪ್ರಪಂಚದಾಗ ಸಾಮಾನ್ಯವಾಗಿ ಆ ತಾಯಿ ಹುಟ್ಟದ್ದೇ ಅದರ ಸಲುವಾಗಿ ಇಷ್ಟೆಲ್ಲ ಮಾಡ್ಕೋತ ಬರ್ತಾ ಇದ್ದಾಳ. ಇನ್ನು ನಾಳಿನ ದಿವಸ ತಾಯಿ ಮಾಡ್ಕತ್ತೆ 8:30 ಆಗಷ್ಟು. ಇವತ್ತು ಸ್ವಲ್ಪ ಕಮ್ಮಿ ಮಾಡೋ ವಿಷಯ ಮತ್ತು ನಾಳೆ ಯಥಾ ಪ್ರಕಾರ ಹೇಳ್ತೀನಿ ಅಂತ ತಿಳ್ಕೊಂಡೇಳಿ ಇಲ್ಲಿ ನಿಜವಾಗಿ ಕೂಡ ಇಲ್ಲಿ ಆ ತಾಯಿಯ ಈ ವರ್ಣನೆಯನ್ನ ಬಹಳ ಸುಂದರವಾಗಿ ಮಾಡಿದ್ದಾರೆ ಇವರು. ಇನ್ನ ಸ್ವಲ್ಪ ತಾಯಿ ದೊಡ್ಡಕ್ಕಾಗನ ನಾಳಿಗಾಗಿ ಏನು ಮಾಡ್ತಾರ, ವಿದ್ಯಾಭ್ಯಾಸಕ್ಕೆ ಹಾಕ್ತಾ ಇದ್ದಾರೆ. ಗುರುಗಳನ್ನ ಕರೆದು ಆ ತಾಯಿಗೆ ವಿದ್ಯಾಭ್ಯಾಸ ಕಲಿಸ್ರಿ, ಆಕಿ ಓದು ಬರ ಕಲಿಸ್ರಿ ಅಂತ ಗುರುಗಳನ್ನ ಮನೆಗೆ ಕರೆದು ಹೇಳ್ತಾ ಇದ್ದಾರೆ. ಅದಕ್ಕೆ ನಾಳಿನ ದಿವಸ ನಾವು ನೀವು ಕೂಡ ಎಲ್ಲರೂ ಆ ತಾಯಿ ಜಗನ್ಮಾತೆ ಹೇಗೆ ವಿದ್ಯೆಯನ್ನ ಕಲಿತಳು ಅನ್ನೋ ವಿಷಯವನ್ನು ನೋಡೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಈ ನನ್ನ ಅಪರೂಪ ಸೇವೆಯನ್ನು ಗುರುಚರಣಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲರೂ ಓಂ ನಮಃ ಶಿವಾಯ ಅನ್ನ. ಯಾಕೆ ಇವತ್ತು ವಿಷಯ ಪುಸ್ತಕ ಮತ್ತೆ ನಾಳೆ ಹೇಳ್ತೀನಿ. ಯಾಕಂದ್ರೆ 8:30ಗೆ ಬಿಡೋಲ್ಲ.